ಹಾಯ್ ಹಲೋ ಎವ್ರಿವನ್ ನಮಸ್ತೆ ಗುಡ್ ಆಫ್ಟರ್ನೂನ್ ವೆಲ್ಕಮ್ ಬ್ಯಾಕ್ ಟು ಮೈ ವಿದ್ಯಾರಾಜ್ ಎಜು ಪಾಯಿಂಟ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಆ್ಯಂಡ್ ವೆಲ್ಕಮ್ ಆಲ್. ಇವತ್ತಿನ ಈ ಕ್ಲಾಸಲ್ಲಿ ನಾನು GPSTದ ಮುಂದುವರೆದಂತಹ ಭಾಗ ಅಂದರೆ 2022ರ ಒಂದು ಪ್ರಶ್ನೆ ಪತ್ರಿಕೆ ಏನಿತ್ತು ಅಲ್ವಾ, ಫಸ್ಟ್ ಪೇಪರು. ಸೊ ಅದರ ಕೊನೆಗೆ ನಾನು ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣ ಹಾಗೆಯೇ ಕಂಪ್ಯೂಟರ್ ಸಾಕ್ಷರತೆಗೆ ಸಂಬಂಧಿಸಿದಂತಹ ಎರಡನ್ನೂ ಸೇರಿ ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣಕ್ಕೆ 15 ಅಂಕ, ಅನಂತರ ಕಂಪ್ಯೂಟರ್ ಸಾಕ್ಷರತೆಗೆ 10 ಅಂಕ. ಸೊ ಎರಡನ್ನು ಕೂಡಿಸಿ ಇವತ್ತು ಬಿಡಿಸ್ತಾ ಇದ್ದೀನಿ. ಸೊ ಈಗಾಗಲೇ ನೀವು ನೋಡ್ತಾ ಇರೋ ಹಾಗೆ ಸಾಮಾನ್ಯ ಕನ್ನಡ ಆಗಿರ್ಬೋದು, ಆನಂತರ ಜನರಲ್ ಇಂಗ್ಲೀಷ್ ಆಗಿರ್ಬೋದು, ಶೈಕ್ಷಣಿಕ ಮನೋವಿಜ್ಞಾನ ಆಗಿರ್ಬೋದು. ನೋಡಿ, ಶೈಕ್ಷಣಿಕ ಮನೋವಿಜ್ಞಾನ, ಆನಂತರ ಇವಾಗ ಲಾಸ್ಟ್ ಇರ್ತಕ್ಕಂಥದ್ದು ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣ ಹಾಗೆಯೇ ಕಂಪ್ಯೂಟರ್ ಸಾಕ್ಷರತೆ. ಸೊ ಇವೆಲ್ಲವುಗಳನ್ನು ಬಿಡಿಸಿದ್ದೀನಿ. ಇವತ್ತಿನ ಈ ಕ್ಲಾಸಲ್ಲಿ ನಾವು ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣ ಹಾಗೆಯೇ ಕಂಪ್ಯೂಟರ್ ಸಾಕ್ಷರತೆಯ 25 ಪ್ರಶ್ನೆಗಳು ಏನು ಉಳಿದಿದೆ ಅಲ್ವಾ, ಸೊ ಅವುಗಳನ್ನು ಇವತ್ತಿನ ಕ್ಲಾಸಲ್ಲಿ ಕಂಪ್ಲೀಟ್ ಮಾಡಿಬಿಡೋಣ. ಅವುಗಳನ್ನು ಬಿಡಿಸಿದರೆ GPSTದ ಫಸ್ಟ್ ಪೇಪರು ಇವತ್ತಿಗೆ ಮುಗಿಯುತ್ತೆ. ಈ ಒಂದು ಕ್ವಶನ್ ಪೇಪರ್ ನಿಮಗೆ ಬೇಕು ಅನ್ನೋದಾದರೆ ಖಂಡಿತ ನಮ್ಮ ಒಂದು ಟೆಲಿಗ್ರಾಮ್ ಚಾನಲಲ್ಲಿ ನಿಮಗೆ ಸಿಗುತ್ತೆ. ನಮ್ಮ ಟೆಲಿಗ್ರಾಮ್ ಚಾನಲ್ದು ಲಿಂಕ್ ಸಹ ನಾನು ಈ ಒಂದು ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಅದನ್ನು ನೀವು ನೋಡಿಕೊಂಡು ಜಾಯ್ನ್ ಆಗ್ಬೋದು. ಓಕೆನಾ? ತಡ ಮಾಡೋದು ಬೇಡ, ಕ್ಲಾಸನ್ನು ಬೇಗನೆ ಶುರು ಮಾಡೋಣ. ಮೊದಲನೇ ಪ್ರಶ್ನೆ ಕ್ಲಿಯರಾಗಿ ಕೇಳಿಸ್ತಾ ಇದೆ ಅಂದ್ಕೊತೀನಿ, ಹಾಗೆಯೇ ಕಾಣಿಸ್ತಾ ಇದೆ ಅಲ್ವಾ? ಓಕೆ, ಸ್ವಲ್ಪ ಓಕೆ. ಇವಾಗ ನೋಡಿ ಕ್ಲಿಯರಾಗಿ ಕಾಣಿಸ್ತಾ ಇದೆ. ನೆಕ್ಸ್ಟ್, ಇವಾಗ ಫಸ್ಟ್ ಪ್ರಶ್ನೆ ಯಾವುದು ಅಂತಂದರೆ, ಇದು 126ರಿಂದ 140ರವರೆಗೆ ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣಕ್ಕೆ ಸಂಬಂಧಿಸಿದಂತಹ 15 ಪ್ರಶ್ನೆಗಳಿರುತ್ತೆ. ಫಸ್ಟ್ ಇವುಗಳನ್ನ ನೋಡಿಕೊಂಡು ನಂತರ ಕಂಪ್ಯೂಟರ್ಗೆ ಹೋಗೋಣಂತೆ. ಓಕೆನಾ? ಟೈಫಾಯ್ಡ್, ಕಾಲರಾ ಮತ್ತು ಟ್ಯೂಬರ್ ಕಿಲೋಸಿಸ್ ಕಾಯಿಲೆಗಳಿಗೆ ಕಾರಣವಾಗುವಂತಹ ಸೂಕ್ಷ್ಮಾಣುಜೀವಿ ಯಾವುದು? ವೈರಸ್, ಬ್ಯಾಕ್ಟೀರಿಯಾ ಮತ್ತು ಫಂಗೈ, ಪ್ರೋಟೋಜೋವಾ ಅಂತ. ಯಾವುದು? ಇಲ್ಲಿ ಬ್ಯಾಕ್ಟೀರಿಯಾ. ನೆಕ್ಸ್ಟು, ಜೀವಕೋಶಗಳ ಸಂಖ್ಯೆಯಲ್ಲಿನ ಹೆಚ್ಚಳದ ಮೂಲಕ ಗಾತ್ರದಲ್ಲಿ ಪರಿಮಾಣಾತ್ಮಕ ಹೆಚ್ಚಳದ ಪ್ರಕ್ರಿಯೆ ಯಾವುದು? ವಿಕಾಸ, ಬೆಳವಣಿಗೆ, ಪ್ರೌಢತೆ, ಭಿನ್ನತೆ. ಯಾವುದು ಬರುತ್ತೆ? ಹೇಳುವಾಗ ಏನಾದರೂ ಸ್ವಲ್ಪ ಟಂಗ್ ಟ್ವಿಸ್ಟಾಗಿ ಸರಿಯಾಗಿ ಪ್ರೊನೌನ್ಸ್ ಮಾಡದೆ ಹೋದರೆ ಕ್ಷಮೆ ಇರಲಿ ಸ್ನೇಹಿತರೆ. ನಾವು ಫ್ಲೋನಲ್ಲಿ ಹಾಗೆ ಬಂದುಬಿಡತ್ತೆ. ಸೊ ಸ್ವಲ್ಪ ಟಂಗ್ ಟ್ವಿಸ್ಟ್ ಆಗುತ್ತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆನಾ? ಇದರಲ್ಲಿ ಯಾವ್ದು ಬರುತ್ತೆ ಅಂದರೆ ಬೆಳವಣಿಗೆ ಅಂತಕ್ಕಂಥದ್ದು ಇಲ್ಲೇ ಸರಿಯಾದಂತಹ ಉತ್ತರ ಆಗಿರುತ್ತೆ. ನೆಕ್ಸ್ಟು 128, HIV ಇದರ ಮೂಲಕ ಹರಡೋದಿಲ್ಲ. ಯಾವುದಕ್ಕೆ? HIV ಪೀಡಿತ ತಾಯಿಯಿಂದ ಭ್ರೂಣಕ್ಕೆ, HIV ಪೀಡಿತ ವ್ಯಕ್ತಿಯ ರಕ್ತದ ವರ್ಗಾವಣೆಯಿಂದ, ಸೊಳ್ಳೆ ಅಥವಾ ಪ್ರಾಣಿಯ ಕಚ್ಚುವಿಕೆಯಿಂದ, ಅಸುರಕ್ಷಿತ ಲೈಂಗಿಕ ಸಂಪರ್ಕದಿಂದ ಅಂತ ಇಲ್ಲಿ. ಸೊ ಇದಕ್ಕೆ ಸರಿ ಉತ್ತರ ಯಾವುದಾಗುತ್ತೆ ಅಂದರೆ ಸೊಳ್ಳೆ ಅಥವಾ ಪ್ರಾಣಿಗಳ ಒಂದು ಕಚ್ಚುವಿಕೆಯಿಂದ ಆಗಿರುತ್ತೆ HIV. ಓಕೆನಾ? ನೆಕ್ಸ್ಟ್ ಪ್ರಶ್ನೆ ನೋಡಿ, 129, ಪ್ರಥಮ ಚಿಕಿತ್ಸೆ ಅಂದ್ರೇನು? ಆಕಸ್ಮಿಕ ಚಿಕಿತ್ಸೆ, ಪೂರ್ವಭಾವಿ ಚಿಕಿತ್ಸೆ, ದೀರ್ಘಾವಧಿ ಚಿಕಿತ್ಸೆ, ವೈದ್ಯರ ಸಲಹೆ ನೀಡಿದ ನಂತರ ಒದಗಿಸುವ ಚಿಕಿತ್ಸೆ ಅಂತ. ಪ್ರಥಮ ಚಿಕಿತ್ಸೆ, ಫಸ್ಟ್ ಏಡ್ ಅಂತಂದರೆ ಯಾವುದನ್ನು ಹೇಳ್ತೀವಿ ನಾವು? ಆಕಸ್ಮಿಕ ಚಿಕಿತ್ಸೆ ಅಂತ ಹೇಳ್ತೀವಿ. ಓಕೆ. ನೆಕ್ಸ್ಟ್ 130ನೇ ಪ್ರಶ್ನೆ, ನೀರಿನಲ್ಲಿ ಕರಗುವ ಜೀವಸತ್ವ ಯಾವುದು? ಜೀವಸತ್ವ A, B, D, E ಅಂತ. ಸೊ ಇದರಲ್ಲಿ ಯಾವುದು ಅಂತಂದರೆ ಜೀವಸತ್ವ B. ಓಕೆ. ನೆಕ್ಸ್ಟ್ 131ನೇ ಪ್ರಶ್ನೆ, ಇನ್ಫ್ಲೂಯೆಂಜಾ ಕಾಯಿಲೆಗೆ ಕಾರಣವಾಗುವ ಸೂಕ್ಷ್ಮಾಣುಜೀವಿ ಯಾವುದು? ಇನ್ಫ್ಲೂಯೆಂಜಾ ಕಾಯಿಲೆಗೆ ಕಾರಣವಾಗುವ ಸೂಕ್ಷ್ಮಾಣುಜೀವಿ ಯಾವುದು ಅಂತಂದರೆ ವೈರಸ್, ಬ್ಯಾಕ್ಟೀರಿಯಾ, ಫಂಗಸ್, ಪ್ರೋಟೋಜೋವಾ ಅಂತ. ಸೊ ಇದಕ್ಕೆ ಉತ್ತರ ಏನು ಬರುತ್ತೆ? ವೈರಸ್ ಅಂತಕ್ಕಂಥದ್ದು. ನೆಕ್ಸ್ಟು 132ನೇ ಪ್ರಶ್ನೆ, ಡಯಾಬಿಟಿಸ್ ಮೆಲಿಟಸ್ ನ್ಯೂನತೆ ಉಂಟಾಗುವಂತಹ ಭಾಗ ಯಕೃತ್ತು, ಮೂತ್ರಪಿಂಡ, ಮೆದುಜೀರಕ ಗ್ರಂಥಿ, ಗುಲ್ಮ. ಯಾವುದು? ಡಯಾಬಿಟಿಸ್ ಮೆಲಿಟಸ್ ನ್ಯೂನತೆ ಉಂಟಾಗುವಂತಹ ಭಾಗ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಸೊ ಯಾವ್ದು ಬರುತ್ತೆ ಅಂದರೆ ಇಲ್ಲಿ ಮೆದುಜೀರಕ ಗ್ರಂಥಿ ಇದು ಸರಿ ಉತ್ತರ ಆಗತ್ತೆ. ಓಕೆ, ಮೆದುಜೀರಕ ಗ್ರಂಥಿ ಅಂತಕ್ಕಂಥದ್ದು.
ಓ ಸಾರಿ ಓಕೆ, ಇದನ್ನು ಹಾಕೊಂಡ್ಬಿಡಿ, ಮೆದುಜೀರಕ ಗ್ರಂಥಿ. ಓಕೆನಾ. ನೆಕ್ಸ್ಟ್ ನೋಡಿ 133ನೇ ಪ್ರಶ್ನೆ. ಪ್ಲಾಸ್ಮೋಡಿಯಂ ದ್ವಿಗುಣಗೊಳ್ಳುವ ಸ್ಥಳ ಯಾವುದು? ಮಾನವನ ದೇಹ, ಗಟಾರ, ನಿಂತ ನೀರು, ಸೊಳ್ಳೆಯ ದೇಹ. ನೋಡಿ ಆಪ್ಷನ್ಸ್ ಹೇಗಿದೆ ಅಂತ. ಸೊ ಪ್ಲಾಸ್ಮೋಡಿಯಂ ದ್ವಿಗುಣಗೊಳ್ಳುವಂಥ ಸ್ಥಳ ಯಾವುದಾಗತ್ತೆ ಅಂತಂದರೆ ನಿಂತ ನೀರು. ಸೊ ಇದು ಸರಿ ಉತ್ತರ. ಓಕೆ. ನೆಕ್ಸ್ಟ್ 134ನೇ ಪ್ರಶ್ನೆ. ಮಾನವ ಜೀವನದ ನೈತಿಕ ತತ್ವದಲ್ಲಿ ಉನ್ನತ ಮಟ್ಟದ ಉತ್ತಮ ನೈತಿಕ ಮಟ್ಟವನ್ನು ಸೂಚಿಸುವುದು ಯಾವುದು? ಧನಾತ್ಮಕತಾವಾದ, ಆಶಾವಾದ, ಭೋಗವಾದ, ನಿರಾಶಾವಾದ. ಯಾವುದಾಗತ್ತೆ? ಧನಾತ್ಮಕತಾವಾದ. ಓಕೆ. ನೆಕ್ಸ್ಟ್ ಪ್ರಶ್ನೆ. ಉಪಯೋಗಾರ್ಹತಾವಾದದ ಪ್ರಕಾರ ಶಿಕ್ಷೆಯು ನಿಧಿಸದಿರುವುದು ಯಾವುದಕ್ಕೆ? ಇಲ್ಲಿ ಪಾಠ ಬೋಧನೆ, ದಂಡ ಪಾವತಿಸುವುದು, ಪ್ರಜಾರಕ್ಷಣೆ, ಒಂದೇ ರೀತಿಯ ತಪ್ಪನ್ನು ಮಾಡದಿರುವಂತೆ ಪ್ರಜೆಗಳನ್ನು ನಿರ್ಬಂಧಿಸುವುದು. ಯಾವುದು? ಪ್ರಜಾರಕ್ಷಣೆ ಅಂತಕ್ಕಂಥದ್ದು ಸರಿ ಉತ್ತರ. ನೆಕ್ಸ್ಟ್ ಮುಂದಿನ ಪ್ರಶ್ನೆ 136. ಜ್ಞಾನ ಮತ್ತು ಕೇಳಿಸ್ತಾ ಇದೆಯಲ್ವಾ ಕ್ಲಿಯರಾಗಿ? ಎಸ್, ಓಕೆ. ಜ್ಞಾನ ಮತ್ತು ನೈತಿಕ ಲಕ್ಷಣಗಳು ಇದರ ಸಾಧನ. ಯಾವುದರ ಸಾಧನ? ಭೋಗವಾದ, ಸಾಂಸ್ಕೃತಿಕವಾದ, ನಿರಾಶಾವಾದ, ರೋಗಶಾಸ್ತ್ರವಾದ. ಯಾವುದ್ರದ್ದು? ಓ ಸಾರಿ, ಆಪ್ಷನ್ಸು ಕೆಳಗಿಂದ ಓದಿದ್ನಲ್ವಾ ನಾನು? ಓಕೆ, ಸಾರಿ. ಓಕೆ. ನೈತಿಕ ಬಹುಸಾಂಸ್ಕೃತಿಕತೆ, ಆತ್ಮಸಾಕ್ಷರತೆ, ಟೀಕಾ ಕಾರ್ಯ, ನೈತಿಕ ಸ್ವಾಭಾವಿಕತೆ. ನೋಡಿ ಈ ರೀತಿಯೂ ಆಗುತ್ತೆ. ಸಾರಿ. ಓಕೆ, ನಾನು ಮೇಲಿನ ಪ್ರಶ್ನೆ ಕೇಳಿರೋದು, ಆಪ್ಷನ್ ಕೆಳಗಿನ ಹೇಳಿಬಿಟ್ಟೆ. ಸಾರಿ. ಓಕೆ, ಮೇಲಿನ ಪ್ರಶ್ನೆಗೆ ಸರಿ ಉತ್ತರ ಯಾವುದು ಅಂತಂದರೆ ಯಾವ್ದು ಬರುತ್ತೆ? ನೈತಿಕ ಸ್ವಾಭಾವಿಕತೆ ಅಂತ. ಓಕೆ, ಇದು ಉತ್ತರ. ನಾವು ಒಂದೊಂದು ಸರಿ ಹಾಗೆಯೇ ಫ್ಲೋನಲ್ಲಿ ಹೇಳ್ತಾ ಹೀಗಾಗ್ಬಿಡುತ್ತೆ. ಓಕೆ, ಪರವಾಗಿಲ್ಲ, ತಿದ್ದುಕೊಳ್ಳೋಣ. 137ನೇ ಪ್ರಶ್ನೆ. ಇದರ ಪ್ರಕಾರ ಸಂತೋಷ ಮತ್ತು ಖುಷಿ ಪಡುವುದು ಆಂತರಿಕವಾಗಿ ಒಳ್ಳೆಯದು. ಯಾವುದರ ಪ್ರಕಾರ? ಭೋಗವಾದ, ಬಹುಸಾಂಸ್ಕೃತಿಕವಾದ, ನಿರಾಶಾವಾದ, ರೋಗಶಾಸ್ತ್ರವಾದ. ಯಾವುದು? ಎಸ್, ಯಾವುದಂತ ಹೇಳ್ತೀವಿ ನಾವು ಇಲ್ಲಿ? ಫಸ್ಟ್ ಭೋಗವಾದ ಅಂತಕ್ಕಂಥದ್ದು ಇದಕ್ಕೆ ಸರಿ ಉತ್ತರ ಆಗುತ್ತೆ. ನೆಕ್ಸ್ಟು 138ನೇ ಪ್ರಶ್ನೆ. ಭಾರತೀಯ ತತ್ವಶಾಸ್ತ್ರದ ಸಾಂಪ್ರದಾಯಿಕ ಶಾಲೆ ಯಾವುದಾಗುತ್ತೆ? ಚಾರ್ವಾಕ, ವೇದಾಂತ, ಬೌದ್ಧೀಯ, ಜೈನೀಯ. ಇದು ಶಾಲೆ ವೇದಾಂತ ಶಾಲೆ ಆಗುತ್ತೆ. ನೆಕ್ಸ್ಟು ನೈತಿಕ ಸಂಹಿತೆಯನ್ನು ಸ್ವ ಇಚ್ಛೆಯಿಂದ ಮತ್ತು ತೃಪ್ತಿದಾಯಕವಾಗಿ ಅನುಸರಿಸುವಂತಹ ಪ್ರವೃತ್ತಿ ಯಾವುದಾಗತ್ತೆ? ನೋಡಿ ಆಪ್ಷನ್ಸು: ಸ್ವಾಭಾವಿಕತೆ, ಅಹಂಬಲ ಮತ್ತು ಉನ್ನತ ಮಟ್ಟದ ಅಹಂಬಲ, ನೈತಿಕ ಸ್ಥಿರತೆ. ಸೊ ಈ ಪ್ರಶ್ನೆ ನಿಮಗೆ ಬಿಡ್ತೀನಿ. ಸೊ ಈ ಪ್ರಶ್ನೆಗೆ ನೀವೇ ಆನ್ಸರ್ ಮಾಡಿ. ಓಕೆನಾ? ಕಾಮೆಂಟಲ್ಲಿ ತಿಳಿಸಿ. 139ನೇ ಪ್ರಶ್ನೆ ಅಂತ ಹಾಕಿ ಅದರ ಮುಂದೆ ಆಪ್ಷನ್ 1, 2, 3, 4 ಯಾವುದು ಅಂತ ನೀವು ಹಾಕ್ಬೋದು. ಓಕೆ, ಹಾಕ್ತಿರಲ್ವಾ? ಎಸ್, ಮತ್ತೆ ಯಾಕೆ ಹೇಳ್ಬಿಡ್ತೀನಿ ನೋಡಿ. ಉನ್ನತ ಮಟ್ಟದ ಅಹಂಬಲ. ಓಕೆನಾ? ಸರಿ. ಕೆಲವೊಬ್ರಿಗೆ ಏನಾಗುತ್ತೆ ಗೊತ್ತಾಗೋದಿಲ್ಲಲ್ವಾ ಈ ರೀತಿ ಬಿಡಿಸೋವಾಗ. ಹೇಳಿಬಿಟ್ರೆ ಪರವಾಗಿಲ್ಲ. ಸೊ ನೆಕ್ಸ್ಟ್ ಅದೇ ಪ್ರಶ್ನೆ ಬಂದರೆ ಏನು ಮಾಡೋದು? ಹೇಳಿಲ್ಲ ಅಂತ ಅನಿಸುತ್ತೆ, ಅದಕ್ಕೋಸ್ಕರ ಹೇಳಿಬಿಟ್ಟೆ. ಪರವಾಗಿಲ್ಲ. ಸೊ ಇದನ್ನು ನೋಡದೇ ಇರೋರು ಅಲ್ಲಿ ಕೂಡ ಆನ್ಸರ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಯಾವುದು? 140ನೇ ಪ್ರಶ್ನೆ. ಯಾವುದು? ಯೋಗ ಕ್ರಿಯೆಯಲ್ಲಿ ಉಸಿರನ್ನು ಹೊರತೆಗೆ ಎಂದರೆ ಏನು ಅರ್ಥ? ಪೂರಕ, ರೇಚಕ, ಕುಂಭಕ, ಶೂನ್ಯಕ. ಏನಾಗುತ್ತೆ ಉತ್ತರ? ರೇಚಕ ಅಂತ ಆಗುತ್ತೆ. ಓಕೆ, ಇದು ಇದಕ್ಕೆ ಸರಿ ಉತ್ತರ. ಓಕೆ, ನೆಕ್ಸ್ಟ್ ವಿ ಗೋ ಫಾರ್ ಕಂಪ್ಯೂಟರ್ ಸಾಕ್ಷರತಾ. ಸೊ ಇದರ ಮೇಲೆ ಎಷ್ಟಿದೆ ಅಂತಂದರೆ ಇದು 141ನೇ ಪ್ರಶ್ನೆಯಿಂದ ಶುರುವಾಗಿ 150ನೇ ಪ್ರಶ್ನೆಗೆ ಇದು ಮುಕ್ತಾಯ ಆಗುತ್ತೆ. ಓಕೆನಾ? ಎಸ್, ಈ 10 ಪ್ರಶ್ನೆಗಳನ್ನು ಬಿಡಿಸೋಣ. ಒಂದು ನಿಮಿಷ. ಎಸ್, 141ನೇ ಪ್ರಶ್ನೆ. ರೋಬೋಟಿಕ್ ತಂತ್ರಜ್ಞಾನವು ಅನ್ವಯಿತೆಯನ್ನು ಕಂಡುಕೊಂಡಿರುವ ಗಣಕಯಂತ್ರದ ಪೀಳಿಗೆ ಎಷ್ಟನೇ ಪೀಳಿಗೆ? ಎಸ್, ನಾನು ಏನು ಅಂತಂದರೆ ಗಣಕಯಂತ್ರಕ್ಕೆ ಸಂಬಂಧಿಸಿದಂತೆ 2 ಯಾಕೆ 3 ಅಥವಾ 4 ವಿಡಿಯೋಗಳನ್ನು ಮಾಡಿದ್ದೀನಿ. ಸೊ ಇತ್ತೀಚೆಗೆ ನಿನ್ನೆ ತಾನೇ ಗಣಕಯಂತ್ರದ ಒಂದು ಪರಿಚಯ, ಅದರ ಹಿಸ್ಟ್ರಿ ಆಗಿರ್ಬೋದು, ಸೊ ಅದನ್ನು ಬೆಳೆದು ಬಂದಂತಹ ರೀತಿ, ಹಾಗೆಯೇ
ಅದರ ಪೀಳಿಗೆಗಳು 5 ಪೀಳಿಗೆ ಬರುತ್ತೆ. ಸೊ ಫಸ್ಟ್, ಸೆಕೆಂಡ್, ಥರ್ಡ್ ಅಲ್ಲಿ ಯಾವ್ಯಾವೆಲ್ಲ ಉಪಕರಣ ಬಳಸಿದ್ರು, ಅದರ ಒಂದು ಸ್ಪೀಡ್ ಎಷ್ಟಿತ್ತು, ಹಾಗೆ ಅದರ ಒಂದು ಉಪಯೋಗ ಯಾವುದಕ್ಕಾಗಿ, ಯಾರು ಕಂಡುಹಿಡಿದ್ರು, ಎಷ್ಟರಲ್ಲಿ ಅಂತಕ್ಕಂಥದ್ದನ್ನು ಕಂಪ್ಲೀಟಾಗಿ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ಸೊ ಪ್ಲೀಸ್ ನಮ್ಮ ಒಂದು ಚಾನಲ್ದ ಪ್ಲೇ ಲಿಸ್ಟಲ್ಲಿ ನೀವು ಕಂಪ್ಯೂಟರ್ ನೋಟ್ಸ್ ಅಂತ ಚೆಕ್ ಮಾಡಿ. ಸೊ ಖಂಡಿತ ನಿಮಗಲ್ಲಿ ಸಿಗುತ್ತೆ, ನೀವು ಎಲ್ಲವನ್ನು ಸಹ ಅಲ್ಲಿ ಮಾಹಿತಿಯನ್ನು ಪಡ್ಕೋಬೋದು. ಇಲ್ಲಿ ಯಾವುದು ಅಂತಂದರೆ ಇದು 5ನೇ ಪೀಳಿಗೆಯಲ್ಲಿ ರೋಬೋಟಿಕ್ ತಂತ್ರಜ್ಞಾನದ ಬಗ್ಗೆ ನಮಗೆ ಮಾಹಿತಿ ಕಂಡುಬರುತ್ತೆ. ನೆಕ್ಸ್ಟು, ಮೊಬೈಲ್ಗಳಲ್ಲಿ ಬಳಸುವಂತಹ ಆಂಡ್ರಾಯ್ಡ್ ಆಪ್ರೇಟಿಂಗ್ ಸಿಸ್ಟಮ್ ಈ ಕೆಳಗಿನ ಗಣಕಯಂತ್ರದ ಭಾಷೆಯಿಂದ ನಮಗೆ ರಚಿತವಾಗಿದೆ. ಯಾವುದರಿಂದ? ಲಿನಕ್ಸ್, C++ ಮತ್ತು ಫೋರ್ಟ್ರಾನ್ ಅಂತ. ಯಾವುದು? ಇದಕ್ಕೆ C++ ಅಂತಕ್ಕಂಥದ್ದು ಸರಿ ಉತ್ತರ. ನೆಕ್ಸ್ಟು, ಪರಂ ಶಕ್ತಿ, ಪರಂ ಶಿವಾಯ ಮತ್ತು ಪರಂ ಬ್ರಹ್ಮ ಇವುಗಳು ಯಾವುದಕ್ಕೆ ಸಂಬಂಧಿಸಿದೆ? ಇವು ಡೈರೆಕ್ಟಾಗಿ ಹೇಳಬೇಕು ಅಂತಂದರೆ ಭಾರತೀಯ ಸೂಪರ್ ಕಂಪ್ಯೂಟರ್ಗಳು ಇವು. ಓಕೆನಾ? ಇವು ಸೂಪರ್ ಕಂಪ್ಯೂಟರ್ಗಳು ಆಗಿರುತ್ತೆ. ನೆಕ್ಸ್ಟು 144ನೇ ಪ್ರಶ್ನೆ ನೋಡಿ. EDIನ ವಿಸ್ತೃತ ರೂಪವನ್ನು ತಿಳಿಸಿ. ಯಾವುದು? ಎಲೆಕ್ಟ್ರಿಕ್ ಡಾಟಾ ಇಂಟರ್ಚೇಂಜ್, ಎಲೆಕ್ಟ್ರಾನಿಕ್ ಡಾಟಾ ಇಂಟರ್ಚೇಂಜ್, ನೆಕ್ಸ್ಟು ಎಲೆಕ್ಟ್ರಿಕ್ ಡಾಕ್ಯುಮೆಂಟ್ ಇಂಟರ್ಚೇಂಜ್, ಎಲೆಕ್ಟ್ರಾನಿಕ್ ಡಾಕ್ಯುಮೆಂಟ್ ಇಂಟರ್ಚೇಂಜ್ ಅಂತ ಏನು ಬರುತ್ತೆ? ಸರಿ ಉತ್ತರ ಏನಾಗುತ್ತೆ ಇದಕ್ಕೆ? EDI ನೀವು ಕೇಳಿರ್ಬೋದು, ಇದಕ್ಕೆ ಲಾಂಗ್ ಫಾರ್ಮನ್ನು ಕೇಳಿರ್ಬೋದು. ಇದಕ್ಕೆ ಎಲೆಕ್ಟ್ರಾನಿಕ್ ಡಾಟಾ ಇಂಟರ್ಚೇಂಜ್ ಅಂತ ಹೇಳ್ತೀವಿ. ಸೊ ನೋಡಿ, ಒಂದ್ಸತಿ ಚೆಕ್ ಮಾಡಿ, ಸರಿ ಇದೆಯೋ ಇಲ್ವೋ ಅಂತ ಕಮೆಂಟಲ್ಲಿ ತಿಳಿಸಿ. ಓಕೆನಾ? ಓಕೆ, ಫೈನ್. ನೆಕ್ಸ್ಟ್ ನೋಡಿ 145ನೇ ಪ್ರಶ್ನೆ. ಒಂದು ಗೂಗಲ್ ಡ್ರೈವ್ನ ಒಟ್ಟು ಸಂಗ್ರಹಣಾ ಸಾಮರ್ಥ್ಯ ಎಷ್ಟಾಗಿರುತ್ತೆ? 15 MB ಎಷ್ಟಾಗಿರುತ್ತೆ. ಓಕೆ. ನೆಕ್ಸ್ಟು 146ನೇ ಪ್ರಶ್ನೆ. ಒಂದು ನಿಬ್ಬಲ್ ಎಂದರೆ ಎಷ್ಟು ಬೈಟ್ಗಳು? 4 ಬೈಟ್, 8 ಬೈಟ್, ಬೈಟ್ ಅಲ್ಲ, ಬಿಟ್ಗಳು. ಓಕೆ, 4 ಬಿಟ್ಗಳು, 8 ಬಿಟ್ಗಳು, 1 ಬಿಟ್, 1 ಬೈಟ್ ಅಂತ. ಇಲ್ಲಿ 4 ಬಿಟ್ಗಳು. ಫಸ್ಟ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಓಕೆ. ನೆಕ್ಸ್ಟ್ 147ನೇ ಪ್ರಶ್ನೆ. ಇವುಗಳಲ್ಲಿ ಬೆಳಕಿನ ತತ್ವದ ಆಧಾರದ ಮೇಲೆ ಮಾಹಿತಿಯನ್ನು ಓದುವಂತಹ ಸಾಧನ ಯಾವುದು? ಬೆಳಕಿನ ತತ್ವದ ಆಧಾರದ ಮೇಲೆ ಜಾಯ್ಸ್ಟಿಕ್, ಸ್ಕ್ಯಾನರ್, ಸ್ಪೀಕರ್, ಪ್ರಿಂಟರ್ ಯಾವುದಾಗತ್ತೆ? ಸ್ಕ್ಯಾನರ್ ಅಂತಕ್ಕಂಥದ್ದು ಸರಿ ಉತ್ತರ. ನೆಕ್ಸ್ಟ್ ಯಾವ್ದು ಬರುತ್ತೆ? ಇವುಗಳಲ್ಲಿ ಸರ್ಚ್ ಇಂಜಿನ್ ಅಲ್ಲದ್ದು ಯಾವುದು? ಒಪೆರಾ, ಮೊಜಿಲ್ಲಾ ಮತ್ತು ಕ್ರೋಮ್ ಅಂತಕ್ಕಂಥದ್ದು ಇವು ಸರ್ಚ್ ಇಂಜಿನ್ ಆಗಿರುತ್ತೆ. ಲಿನಕ್ಸ್ ಅಂತಕ್ಕಂಥದ್ದು ಸರ್ಚ್ ಇಂಜಿನ್ ಅಲ್ಲ. ಓಕೆನಾ? ನೆಕ್ಸ್ಟ್ ನೋಡಿ 149ನೇ ಪ್ರಶ್ನೆ. ಒಂದು ನಿಮಿಷ ಆಯಿತು, ಇನ್ನೆರಡು ಪ್ರಶ್ನೆ ಆಯಿತು ಅಂದರೆ ಈ ಒಂದು GPSTR ಪೇಪರ್ ಫಸ್ಟ್ ಕಂಪ್ಲೀಟಾಗಿ ಮುಗೀತು. ಓಕೆನಾ? ಈ ಪ್ರಶ್ನೆ ಪತ್ರಿಕೆ ನಿಮಗೆ ಬೇಕು ಅಂದರೆ ಖಂಡಿತ ನೀವು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ನೀವು ತಗೋಬಹುದು, ಅಲ್ಲಿ ಈಸಿಯಾಗಿ ಡೌನ್ಲೋಡ್ ಮಾಡ್ಕೋಬಹುದು. ಓಕೆನಾ? ಈ ಒಂದು ವಿಡಿಯೋದ ಕೆಳಗಡೆ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಟೆಲಿಗ್ರಾಮ್ ಲಿಂಕನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಓಕೆ, ಇಲ್ಲ ಅಂದರೆ ನೀವೇನೇ ಡೈರೆಕ್ಟಾಗಿ ವಿದ್ಯಾರಾಜ್ ಎಜುಪಾಯಿಂಟ್ ಅಂತ ಸರ್ಚ್ ಮಾಡಿದರೆ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ಓಪನ್ ಆಗುತ್ತೆ. ಅಲ್ಲಿ ನೀವು ಎಲ್ಲ ಮಾಹಿತಿಯನ್ನು ಪಡೆದುಕೊಳ್ಬೋದು. ಈವನ್ ಕಂಪ್ಯೂಟರ್ ನೋಟ್ಸ್ ಆಗಿರ್ಬೋದು, ಆನಂತರ 6th ಇಂದ 10th ಬುಕ್ಸ್ ಆಗಿರ್ಬೋದು. ಸೊ ನಾನು ಸದ್ಯಕ್ಕೆ ನಮ್ಮ ಒಂದು ಯಾವುದು ಸಮಾಜಕ್ಕೆ ಸಂಬಂಧಿಸಿದಂತಹ ಬುಕ್ಸ್ಗಳನ್ನು ಹಾಕಿದ್ದೀನಿ. ನಿಮಗೆ ಯಾವ್ದು ಬೇಕು, ಸೋಷಿಯಲು, ಮ್ಯಾಥ್ಸು, ಓಕೆ, ಸೈನ್ಸು, ನೆಕ್ಸ್ಟು ನಿಮ್ಗೆ ಯಾವ ಬೇಕೋ ಅವನ್ನ ಕೇಳಿ, ನಾನು ಬೇಕಂದರೆ ನಿಮಗೆ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಓಕೆನಾ? ಸೊ ಇವೆರಡು ಪ್ರಶ್ನೆಗಳನ್ನು ನೋಡ್ಕೊಂಡ್ಬಿಡೋಣ. ಯಾವುದು? ಓಕೆ, 149ನೇ ಪ್ರಶ್ನೆ. ಕನ್ನಡ ಪದ ಸಾರ್ವಜನಿಕವನ್ನು ನುಡಿ ಏಕಭಾಷೆಯಲ್ಲಿ ಈ ಕೆಳಗಿನ ಒಂದರಂತೆ ಟೈಪಿಸಬಹುದು. ಸಾರ್ವಜನಿಕವನ್ನು ನೋಡಿ, ಕಂಪ್ಯೂಟರನ್ನು ಬಳಕೆ ಮಾಡಿದವರು ಅಂದರೆ ಕೀಬೋರ್ಡಲ್ಲಿ ಸಾರ್ವಜನಿಕ ಅಂತ ಬರೀಬೇಕು ಅಂತಂದರೆ ನಾವು ಅಲ್ಲಿ ಇಂಗ್ಲೀಷ್ನ ಅಲ್ಫಾಬೆಟ್ಸ್ ಏನಿರುತ್ತೆ ಅದನ್ನೇ ಯೂಸ್ ಮಾಡಿಕೊಂಡು ನುಡಿ ಒಂದು ಅಪ್ಲಿಕೇಶನಲ್ಲಿ ನಾವು ಟೈಪ್ ಮಾಡಿದಾಗ ಸಾರ್ವಜನಿಕ ಅಂತ ಪದ ಬರುತ್ತೆ. ಸೊ ಅದಕ್ಕೆ ಯಾವುದು ಒಂದು ಆಪ್ಷನ್ ಇಲ್ಲಿ ಸರಿ ಹೊಂದತ್ತೆ ಅಂತ ಕೇಳ್ತಾ ಇದ್ದಾರೆ. ನೋಡಿ ಯಾವ್ದು ಬರುತ್ತೆ? ಇಲ್ಲಿ ಉತ್ತರ
ಆಪ್ಷನ್ 2 ಇದಕ್ಕೆ ಸರಿ ಉತ್ತರ ಆಗುತ್ತೆ. ಓಕೆನಾ. ನೆಕ್ಸ್ಟ್ ನೋಡಿ ಮುಂದಿನ ಪ್ರಶ್ನೆ 150ನೇ ಪ್ರಶ್ನೆ ಹಾಗೆ ಕೊನೆಯ ಪ್ರಶ್ನೆ. ವರ್ಡ್ ಪ್ರೊಸೆಸರ್ನಲ್ಲಿ ಹೊಸ ಡಾಕ್ಯುಮೆಂಟನ್ನು ತೆರೆಯಲು ಬಳಸುವ ಶಾರ್ಟ್ಕಟ್ ಕೀಲಿ ಸಂಯೋಜನೆ ಯಾವುದು? Ctrl+O, Ctrl+W, Ctrl+C, Ctrl+N ಅಂತ. ಇದಕ್ಕೆ Ctrl+N ಅಂತಕ್ಕಂಥದ್ದು ಸರಿ ಉತ್ತರ. ಕಂಪ್ಲೀಟಾಗಿ 150 ಪ್ರಶ್ನೆಗಳನ್ನು ನಾವು ಬಿಡಿಸಿದ್ದೀವಿ. ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸಬ್ರು ಯಾರಾದರೂ ನಮ್ಮ ಚಾನಲನ್ನು ಇದೇ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಸೊ ನಾವು ಹಾಕುವಂಥ ಪ್ರತಿಯೊಂದು ವಿಡಿಯೋನ ನೀವು ಆಗಿಂದಾಗಲೇ ಅಲ್ಲಿ ಬರ್ತಕ್ಕಂತಹ ನೋಟಿಫಿಕೇಷನ್ ಮೂಲಕ ನೋಡ್ಕೋಬೋದಾಗಿರುತ್ತೆ. ಸೊ ಥ್ಯಾಂಕ್ ಯು. ಮತ್ತೊಂದು ಸಾರಿ ಎಲ್ಲರಿಗೂ ಧನ್ಯವಾದಗಳು ಅಂತ ತಿಳಿಸ್ತಾ ಮತ್ತೆ ಸಿಗ್ತೀನಿ.